ಕುಮಾರಸ್ವಾಮಿ ಸರ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನರ ಮುಂದೆ ಹೋಗಿ ಹೇಳಿದ್ರು, ನನಗೆ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ, ನಾನು ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ, ಓಟನ್ನು ಹಾಕಿ ಅಂತ. ಅದೇ ಪೇಪರ್ ಪೆನ್ನು ಕೊಡಿ ಅಂತ, ಪೇಪರು ಪೆನ್ನು ಕೊಡಿ ಅಂತ ಕೇಳಿದ್ರಲ್ವಾ. ಈಗ ಪೇಪರು ಪೆನ್ನು ಕೊಟ್ಟರಲ್ವೇ ಕಾಂಗ್ರೆಸ್ಗೆ. ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ, ಮೇಕೆದಾಟು ಬಗ್ಗೆ ಈಗ ಹೇಳ್ತಾರೆ. ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ, ನಾವು BJP ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ. ಈಗ ಆಯ್ತಪ್ಪ, ಪೇಪರು ಪೆನ್ನು ಜನ ಕೊಟ್ಟರಲ್ಲ ನಿಮಗೆ. ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ. ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ನೀರು ತಮಿಳ್ನಾಡಿನ ಹಕ್ಕು ಅತ್ತಾನೆ ಮಾಡ್ತಾರೆ. ಈಗ ಪೇಪರ್ ಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಅಂತ ಏನು ಹೇಳ್ತೀರಿ? 2018 ಗಡ್ಕರಿ ಅವ್ರನ್ನ 8 ಬಾರಿ ಭೇಟಿ ಮಾಡಿ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ DPRನ ಸಲ್ಲಿಸಿರ್ತಕ್ಕಂಥದ್ದು. ನಾನು 14 ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಆಗ ನಾವು DPR ಸಲ್ಲಿಸಿದ್ದೇವೆ. ಅದನ್ನು ನಾವು ಒಪ್ಪಿಗೆ ಪಡೀತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ. ಈಗ BJP ಅವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕ್ಕೊಂಡಿದ್ದಾರೆ BJP JDS ಮುಂದೆ. ಆಗಿದ್ದರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ? ಅಧಿಕಾರ ಕೊಟ್ಟಿರೋದು ಯಾಕೆ ಜನ ನಿಮಗೆ? ನಾವು ಮಾಡಿಕೊಡೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ? ನಿಮ್ಗೆ ಯಾಕೆ ಪೇಪರ್ ಪೆನ್ ಬೇಕಿತ್ತು? ಮಾದಾಯಿ ಬಗ್ಗೆ ಕೇಳ್ತಾರೆ. ಮಾದಾಯಿ BJP JDSನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು, ನಾನು ಮುಖ್ಯಮಂತ್ರಿಯಾಗಿ ನಾವಿಬ್ಬರೂ ಸೇರಿ ಮಾದಾಯಿಗೆ ಚಾಲನೆ ಕೊಟ್ಟವರು, ಅಪ್ಪರ್ ಭದ್ರಾಗೆ ಚಾಲನೆ ಕೊಟ್ಟವರು. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ? ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸಲಿ. ಕುಡಿಯೋ ನೀರಿಲ್ಲ ಬೆಂಗಳೂರು ನಗರದಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊಲಗಳೆಲ್ಲ ಒಣಗಿ ನಿಂತೋಗಿದೆ, ಕಬ್ಬಿನ ಬೆಳೆ ನಾಶ ಆಗಿದೆ. ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿರೋರು ಯಾರು? ನಾವು ತಂದಿರೋದ? ಯಾವ ಪರಿಹಾರ? ಯಾವ ಪರಿಹಾರ? ಯಾವ ಥರ ಪರಿಹಾರ ಕೊಡಬೇಕು ನೋಡೋಣ. ಕೋರ್ಟಲ್ಲಿ ಏನಾಗುತ್ತೆ ಹಾಕೊಂಡವ್ರಲ್ವಾ. ಈಗ ನೋಡಿ, ಹೌದು ತಗೊಂಡಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅವರನ್ನು. ಇಲ್ಲಿ ಪ್ರಶ್ನೆ NDRF SDRFನ ಒಂದು ಗೈಡ್ಲೈನ್ಸ್ ಏನಿದೆ ನಾನು ಕೇಳ್ತಕ್ಕಂಥದ್ದು ನಿಮಗೆ. NDRF SDRF ಇರ್ತಕ್ಕಂಥದ್ದು ಆ ಗೈಡ್ಲೈನ್ಗಳಲ್ಲಿ ಫೈನಾನ್ಸ್ ಕಮಿಷನ್ ಏನಿದೆ, ಪ್ರತಿ ವರ್ಷಕ್ಕೆ 5 ವರ್ಷದ ಒಂದು ಬಾರಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಏನಿದೆ, ಯಾವ್ಯಾವ ರಾಜ್ಯಕ್ಕೆ SDRF ಅಡಿನಲ್ಲಿ NDRF ಅಡಿನಲ್ಲಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತದೆ. ಇದು ವಿಶೇಷವಾದಂಥ ಪ್ರಕರಣ ಅಂತ ಕೊಡಬೇಕು ಅಂತೇಳಿ 18,000 ಕೋಟಿ ಕೊಡ್ಲಿಕ್ಕೆ ಸಾಧ್ಯವಾ? ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವುದಾದ್ರೂ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿ ಇತ್ತಲ್ಲ 50 ವರ್ಷ, ಎಲ್ಲಾದರೂ ಕೊಟ್ಟಿದ್ದಾರಾ 18,000 ಕೋಟಿನ? ಕೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಲ್ವ. ನೀವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನೀವು ಇಟ್ಕೊಂಡು ಇಲ್ಲಿ ಹಣದ ಕೊರತೆ, ಇವತ್ತು ದಿನ ಕಾರ್ಯಕ್ರಮಗಳು ಅಂತ ಕೊಡ್ತಾ ಇದೆಯಲ್ಲ, ಗ್ಯಾರಂಟಿ ಏನೋ ಮತ್ತೀಗೇನೋ ಈಗ 25 ಗ್ಯಾರಂಟಿ ಅಂತಲ್ಲ, ಈ ಗ್ಯಾರಂಟಿಗೆ ತಡ್ಕೊಳಕ್ಕಾಯ್ತಿಲ್ಲ ಸರ್ಕಾರ ನಡೆಸಲಿಕ್ಕೆ. ಈಗ ಅದೇನೋ ಕೊಟ್ಕೊಂಡಿದ್ದೀರಲ್ಲ. ಈಗ ನೀವು ಸರಿಯಾದ ರೀತಿಯ ಆರ್ಥಿಕ ಹೊಣೆಗಾರಿಕೆಯನ್ನು ಮಾಡದೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ. ಈಗ ನಾನು ಸರ್ಕಾರದಲ್ಲಿ 14 ತಿಂಗಳು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಲ್ಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ಕೇಂದ್ರ ಸರ್ಕಾರ ಕೊಡಿ ಅಂತ ಕೇಳಿದ್ವ ನಾವು? ರಾಜ್ಯದಿಂದ, ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಕಟ್ಟಿಲ್ವ ನಾವು? ರೈತರ ಸಾಲ ಮನ್ನಾ ಮಾಡಲಿಲ್ವ? ಇವರು ಮಾಡಲಿಕ್ಕಾಗದೆ ಈ ಕೇಂದ್ರ ಸರ್ಕಾರದ ಕಡೆ ಪ್ರತಿಯೊಂದು ದಿನ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ನೋಡ್ತಾ ಇದ್ದಾರೆ. ಅಯ್ಯೋ ಬಿಡಿ, ಅವ್ರ ಬಗ್ಗೆ ಎಲ್ಲ ಚರ್ಚೆ.